ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಆಟ ಆಡ್ತಿರ್ಬೇಕಾದ್ರೆ ಸಿದ್ದು ರೂಮಿಗೆ ಬರ್ತಾನೆ. ಅಪ್ಪ ನೋಡಿ ಅಪ್ಪ, ನನ್ನ ಹೊಸ ಆಟ ಸಾಮಾನು ಜೊತೆ ನಾನು ಆಟ ಆಡ್ತಿದ್ದೀನಿ, ಹೇಗಿದೆ ನನ್ನ ಹೊಸ ಆಟ ಸಾಮಾನು ಅಂತ ಅನ್ಬೇಕಾದ್ರೆ, ತುಂಬ ಚೆನ್ನಾಗಿದೆ, ಆಟ ಆಡು ಮಗಳೇ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಶಾರದಾ ಬರ್ತಾಳೆ. ದೀಪು ಸಾಕು ಆಟ ಆಡಿದ್ದು, ಬಾ ಊಟ ಮಾಡು ಅಂತ ಕರಿತಿರ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಶಾರದನ ಮಕ್ಕನ ನೋಡ್ತಿರ್ಬೇಕಾದ್ರೆ, ಯಾಕೆ ಸರ್, ಯಾಕೆ ಹಿಂಗೆ ನೋಡ್ತಿದ್ದೀರಾ ಅಂತ ಅಂದಾಗ, ನಿಜವಾಗ್ಲೂ ನೀವು ನಮ್ಮ ಶಾರದಾ ಅವರ, ನನಗೆ ನಂಬೋಕ್ಕಾಗ್ತಿಲ್ಲ ಇಷ್ಟೊಂಥರ ಬದಲಾವಣೆ ನಿಮ್ಮಲ್ಲಿ ಅಂದಾಗ, ಸರ್ ನಿಜವಾಗ್ಲೂ ನಾನು ನಿಮ್ಮ ಶಾರದಾ ಅವರೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ ಶಾರದಾ ಅವರೇ, ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ನಿಮ್ಮ ಮುಖದಲ್ಲಿ ಒಂಥರ ಬದಲಾವಣೆ ಆಗಿದೆ. ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತೀರಾ, ಆದರೂ ಇಷ್ಟು ಒಂಥರ ಹ್ಯಾಪಿಯಾಗಿರ್ತಾರಲ್ಲ, ಅದಕ್ಕೆ ನಂಗೆ ನೋಡೋಕೆ ಖುಷಿ ಅಂತ ಅನ್ಬೇಕಾದ್ರೆ, ಏನಿಲ್ಲ ಸರ್, ನಾನು ಯಾವಾಗಲೂ ಹೀಗೆ, ನಾನು ಯಾವತ್ತಾದರೂ ಕೂತಿದ್ದೀನ, ಅಲ್ಲೂ ಕೂರ್ತಿರ್ಲಿಲ್ಲ ಇಲ್ಲೂ ಕೂರ್ತಿರ್ಲಿಲ್ಲ, ಆದರೆ ನಮ್ಮ ಮನೆಗೆ ನಾನು ವಾಪಸ್ ಬಂದಿದ್ದೀನಲ್ಲ, ಅದೇ ನನಗೆ ದೊಡ್ಡ ಖುಷಿ ಆಗ್ತಾ ಇದೆ ಸರ್. ಏನು ಸರ್ ಹಿಂಗೆ ಅಂತಿದ್ದೀರಾ ಅಂತ ಅನ್ಬೇಕಾದ್ರೆ, ಏನೇ ಆಗಲಿ ಶಾರದಾ ಅವರೇ, ನೀವು ತುಂಬ ಹ್ಯಾಪಿಯಾಗಿದ್ದಾರಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಏನೋ ಒಂಥರ ವಿಶೇಷತೆ ಇದೆ ಅಂತ ಹತ್ರ ಬರ್ತಿರ್ಬೇಕಾದ್ರೆ, ಸರ್ ಏನು ಸರ್, ಇಲ್ಲಿ ದೀಪು ಇದ್ದಾಳೆ, ಏನು ಮಾಡೋಕ್ಕೆ ಬರ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಇರಲಿ ಬಿಡಿ, ಅವಳು ಆಟದಲ್ಲಿ ಮುಳುಗೋಗಿದ್ದಾಳೆ ಅಂತ ಮುತ್ತು ಕೊಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ಅಪ್ಪ ಅಂತ ಜೋರಕ್ಕೆ ಇರ್ತಾ ಇರ್ತಾಳೆ. ಏನಾಯಿತು ಮಗಳೇ ಅಂತ ಅನ್ಬೇಕಾದ್ರೆ, ಈ ಆಟೋಡೋ ಆಟ ಸಾಮಾನು ಗೊಂಬೆ ಕೆಟ್ಟೋಯ್ತು, ಇದು ಯಾವ ರೀತಿ ಸಾರಿ ಮಾಡಿಸ್ಬೇಕು ಹೇಳಿ ಅಂತ ಅಂದಾಗ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬೇರೆ ಆಟ ಸಾಮಾನು ಇದೆಯಲ್ಲ ಅದನ್ನು ತೊಗೊಂಡು ಆಟ ಆಡೋದು ದೀಪು ಅಂತ ಅನ್ಬೇಕಾದ್ರೆ, ನಿಮ್ಮಿಬ್ಬರಿಗೂ ಗೊತ್ತಿಲ್ಲ ಅಂತಂದರೆ ಜೊತೆಗೆ ಆಂಟಿಗೆ ಗೊತ್ತಿರುತ್ತೆ, ನಾನು ಕೇಳ್ಕೊಬರ್ತೀನಿ ಅಂತ ದೀಪು ಓಡೋಗ್ತಿರ್ಬೇಕಾದ್ರೆ, ದೀಪು ನಿಂತ್ಕೊ, ಊಟ ಮಾಡಿವಂತೆ ನಿಂತ್ಕೊ, ಯಾಕೆ ಹಿಂಗೆ ಓಡೋಗ್ತಿದ್ಯಾ ಅಂತ ಶಾರದಾ ಬೈತಾ ಇರ್ತಾಳೆ. ಯಾಕೋ ಇವಳು ತುಂಬ ಇತ್ತೀಚೆಗೆ ಈ ಥರ ಆಡ್ತಿದ್ದಾಳೆ ಅಂತ ಅಂದಾಗ, ಅದು ಶಾರದಾ ಅವರೇ, ನಾನು ಒಬ್ಸರ್ವ್ ಮಾಡ್ತಾ ಇದ್ದೀನಿ, ಇತ್ತೀಚೆಗೆ ದೀಪು ಜೊತೆಗನ ಜೊತೆ ತುಂಬ ಕ್ಲೋಸ್ ಆಗಿದ್ದಾಳೆ, ಜೊತೆಗೂ ಅಷ್ಟೇ ದೀಪು ಜೊತೆ ತುಂಬ ಕ್ಲೋಸ್ ಆಗಿದ್ದಾಳೆ, ಟಾಯ್ಸ್ ಎಲ್ಲ ಕೊಡಿಸ್ತಾಳೆ, ಹೊರಗಡೆ ಸುತ್ತಾಡಿಸ್ತಾಳೆ, ಅದು ಇದು ಅಂತ ಏನೆಲ್ಲ ಕೊಡಿಸ್ತಾಳೆ. ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ, ಇವಳೊಂದು ಚಿಕ್ಕ ಮಗು, ಏನು ಗೊತ್ತಾಗಲ್ಲ, ಅದನ್ನು ಅವಳು ಯೂಸ್ ಮಾಡಿಕೊಂಡು ಏನಾದರೂ ನಮ್ಮಿಂದ ದೀಪನ ದೂರ ಮಾಡ್ತಿದ್ದಾಳ ಅಂತ ಅಂದಾಗ, ಸರ್ ಟೆನ್ಷನ್ ಮಾಡ್ಕೋಬೇಡಿ, ಈ ಪ್ರಪಂಚದಲ್ಲಿ ಮುಗಿದರೆ ಇದ್ದೆ ಅಂತ ಅಂದರೆ ಅದು ತಾಯಿ ಮಗಳ ಸಂಬಂಧದ ಅಧ್ಯಾಯ. ಅವಳು ಏನು ಬೇಕಾದರೂ ದೀಪಿಗೆ ಕೊಡಿಸ್ಲಿ, ಹೇಗೆ ಬೇಕಾದರೂ ಅವಳು ಸುತ್ತಾಡಿಸ್ಲಿ, ಆದರೆ ತಾಯಿ ಮಗಳ ಸಂಬಂಧನೇ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ. ಅವಳು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಸರ್, ಯಾವುದೇ ಕಾರಣಕ್ಕೂ ಸಹ ಅವಳು ಅಮ್ಮನಿಂದ ಮಗಳನ್ನ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇರಿ, ನಮ್ಮ ದೀಪು ಯಾವತ್ತೂ ನಮ್ಮಿಂದ ದೂರ ಆಗಲ್ಲ ಅಂತ ಶಾರದಾ ಒಪ್ಕೊಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಮೊಬೈಲಲ್ಲಿ ಏನೋ ಮೂವಿ ನೋಡ್ತಿರ್ಬೇಕಾದ್ರೆ ದೆವ್ವ ನೋಡಿ ಹೆದರ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಪಾರಿಜಾತ ಮುಖಕ್ಕೆ ಫೇಸ್ ಬ್ಯಾಕ್ ಹಾಕ್ಕೊಂಡು ಹತ್ರ ಬಂದು ಗೋಲ್ಡಿನ ತಕ್ಷಣ ದೆವ್ವ 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 ಅಂತ ಕಿರ್ಚಾಡ್ತಿರ್ಬೇಕಾದ್ರೆ, ಅಯ್ಯೋ ಗೋಲ್ಡಿ, ನಾನು ದೆವ್ವಲ್ಲ, ನನ್ನ ಗ್ರಾನಿ ಗ್ರಾನಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನೀವು ಈ ವಯಸ್ಸಿನಲ್ಲಿದ್ದಲ್ಲ, ನಿಮಗೆ ಬೇಕಾ ಗ್ರಾನಿ, ನನಗೆಷ್ಟು ಟೆನ್ಷನ್ ಆಯಿತು ಗೊತ್ತಾ, ದೆವ್ವ ಅಂತ ಅಂದ್ಕೊಂಡಿದ್ದೆ ಅಂತ ಅಂದಾಗ, ಯಾಕೆ ಗೋಲ್ಡಿ ಈ ರೀತಿ ಅಂತಿದ್ಯಾ, ನನಗೇನು ಕಮ್ಮಿ ಆಯಿತೆ, ಹೈಟಾ ವೆಯ್ಟಾ, ನನ್ನ ಪರ್ಸ್ನಾಲಿಟಿನ, ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತಿರೋದು, ಅದಕ್ಕೆ ನಾನು ಫೇಸ್ ಮಾಸ್ಕ್ ಹಾಕಿದ್ದೀನಿ ಅಂತ ಜೋಕ್ ಮಾಡ್ತಾ ಇರ್ತಾಳೆ. ಹಾಗೆ ನನ್ನ ಆಂಟಿ ಅಂತ ಕರಿತಿದ್ಯಲ್ಲ, ಹಾಗೆ ನನಗೆ ವಯಸ್ಸಾಗಿದೆ ಅಂತ ಹೇಳ್ದಲ್ಲ, ನನಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಅಂತ ಅಂದಾಗ, ಅಷ್ಟಕ್ಕೂ ಇದನ್ನೆಲ್ಲ ಏನಕ್ಕೆ ಹಾಕ್ಕೊಂಡಿದ್ದೀರಾ ಅಂತ ಅಂದಾಗ, ಎಲ್ಲರೂ ನನ್ನನ್ನು ಆಂಟಿ ಆಂಟಿ ಅಂತ ಕರೀತಾರೆ, ಸೊ ನನ್ನ ಫೇಸ್ ತುಂಬ ಡಲ್ ಆಗಿದೆ, ಡ್ರೈ ಆಗಿದೆ, ಅದಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಅಂತ ಅನ್ಬೇಕಾದ್ರೆ, ನೋಡಿ ಖುಷಿಬೇಡಿ ಆಯಿತಾ, ಆಲ್ರೆಡಿ ಗ್ರಾನಿ ನೀವು ಅಜ್ಜಿ ಹಾಕಿದ್ದೀರಾ, ಅದರಲ್ಲೂ ಎಲ್ಲರೂ ನಿಮ್ಮನ್ನು ಆಂಟಿ ಅಂತ ಕರಿತಾರೆ ಅಂತಂದರೆ ತುಂಬ ಇಷ್ಟಪಡಿ, ತುಂಬ ಖುಷಿಯಾಗಿರಿ, ಅದನ್ನು ಬಿಟ್ಬಿಟ್ಟು ಈ ರೀತಿ ಎಲ್ಲ ಆಡಬೇಡಿ ಅಂತ ಬೈತಾ ಇರ್ತಾಳೆ. ಹಾಗೆ ನೋಡು ಗ್ರಾನಿ, ನೀನಾಗಿದ್ದರೆ ತುಂಬ ಚೆನ್ನಾಗಿರ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ದೀಪು ಆಂಟಿ ಇದ್ದೀರಾ ಅಂತ ಕೂಗ್ತಿರ್ಬೇಕಾದ್ರೆ, ನೋಡ್ದಾ ಆಗಲೇ ನನ್ನನ್ನು ಅಜ್ಜಿ ಅಂತ ಹೇಳ್ತಿದ್ದೆಲ್ಲ, ಯಾವುದೋ ಪುಟ್ಟ ಹುಡುಗಿ ನನ್ನನ್ನು ಆಂಟಿ ಅಂತ ಕರಿತಿದೆ, ಇನ್ನು ಸ್ವಲ್ಪ ದಿನ ಹೋದರೆ ನನ್ನನ್ನು ಅಕ್ಕ ಅಂತ ಕರೀತಾರೆ ಅಂತ ಅಂದಾಗ, ಸುಮ್ಮನೆ ಇರು ಗ್ರಾನಿ, ಅದು ಕರಿತಾ ಇರೋದು ದೀಪು, ಅದು ನನ್ನನ್ನು ಆಂಟಿ ಅಂತ ಕರಿತಿರೋದು ನಿಮ್ಮನ್ನೆಲ್ಲ ಅಂತ ಅಂದಾಗ, ಅಷ್ಟೊತ್ತಿಗೆ ದೀಪು ಬರ್ತಾಳೆ. ಆಂಟಿ ಗೊಂಬೆ ಹಾಕೋ, ಹಾಡೇ ಹೇಳ್ತಾ ಇಲ್ಲ, ಲೈಟು ಬರ್ತಾ ಇಲ್ಲ, ನೋಡಿ ಸ್ವಲ್ಪ ಅಂತ ಅಂದಾಗ, ಆ ಡಾಲ್ನ ಸರಿ ಮಾಡಿಕೊಡ್ತಾಳೆ. ಥ್ಯಾಂಕ್ ಯು ಸೋ ಮಚ್, ನೀವು ಎಷ್ಟು ಇಂಟೆಲಿಜೆಂಟ್ ಗೊತ್ತಾ, ಆಗಲೇ ಅಪ್ಪನ ಕೇಳಿದವ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿದರು, ಆದರೆ ನೀವು 2 ನಿಮಿಷಕ್ಕೆ ಸರಿ ಮಾಡಿಕೊಟ್ರಿ, ಥ್ಯಾಂಕ್ ಯು ಸೋ ಮಚ್, ನಾನು ಆಟಾಡ್ಕೊ ಬರ್ತೀನಿ ನಮ್ಮ ರೂಮಲ್ಲಿ, ಬಾಯ್ ಅಂತ ಹೋಗ್ತಿರ್ಬೇಕಾದ್ರೆ, 1 ನಿಮಿಷ ದೀಪು ಇಷ್ಟು ಬೇಗ ಯಾಕೆ ಹೋಗ್ತೀಯಾ, ನೀನು ಇಲ್ಲೇ ಇರು ಅಂತ ಅಂದಾಗ, ಇಲ್ಲಪ್ಪ ಅಜ್ಜಿ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಂತ ದೀಪು ಹೇಳ್ತಾ ಇರ್ತಾಳೆ. 1 ನಿಮಿಷ ಇರೋ ದೀಪು, ತಲೆ ಕೆಡಿಸ್ಕೊಬೇಡ ನೀನು, ಅಜ್ಜಿನೇ ಇಲ್ಲಿಂದ ಕಳ್ಸೋಣ, ನಾವಿಬ್ಬರು ಇಲ್ಲಿ ಆಟ ಆಡೋಣ ಅಂತ ಜ್ಯೋತಿಕಾ ಹೇಳ್ತಾ ಇದ್ರೆ, ಪಾರಿಜಾತನಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಮತ್ತೆ ಹೇಳ್ತಾ ಇರ್ತಾಳೆ, ನೋಡು ಗ್ರಾನಿ, ದೀಪು ಇಲ್ಲ ಆಟ ಆಡ್ಬೇಕಂತ ಹೊರಗಡೆ ಹೋಗಿ ಅಂತ ಅಂದಾಗ, ಈ ಗ್ರಾನಿನ ಮನೆಯಿಂದ ಹೋಗು ರೂಮಿಂದ ಆಚೆ ಹೋಗು ಅಂತ ಹೇಳ್ತಿದ್ಯಾ ಅಂತ ಅಂದಾಗ, ಪ್ಲೀಸ್ ನನಗೋಸ್ಕರ ಹೋಗಿ ಅಂತ ಗ್ರಾನಿನ ಕಳಿಸ್ಬಿಟ್ಟು ತುಂಬ ಟೈಮ್ ಸ್ಪೆಂಡ್ ಮಾಡಿಕೊಂಡು ದೀಪು ಜೊತೆ ಆಟ ಆಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ
ಏನು ಸರ್ ದೀಪು ಹೋಗಿ ಎಷ್ಟೊತ್ತಾಯಿತು ಜ್ಯೋತಿಕಾ ರೂಮ್ಗೆ ಇನ್ನೂ ಬಂದಿಲ್ವಲ್ಲ ಅಂತ ಅನ್ಬೇಕಾದ್ರೆ ಮೋಸ್ಟ್ಲಿ ಆ ಗೊಂಬೆ ಸರಿಯಾಗಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಬಂದಿಲ್ಲ ಬಿಡಿ ಅಂತ ಅಂದಾಗ, ಅಲ್ಲ ಸರ್ ಗೊಂಬೆ ಸರಿಯಾಗಿಲ್ಲ ಅಂತ ಅಂದರೆ ವಾಪಸ್ ಬರಬೇಕಿತ್ತು, ಅದನ್ನು ಬಿಟ್ಬಿಟ್ಟು ಆ ಗೊಂಬೆ ಸರಿ ಇಲ್ಲ ಅಂತ ಅಲ್ಲೇ ಕುತ್ಕೊಳ್ಳೋಕ್ಕಾಗುತ್ತಾ, ಇರಿ ನಾನೇ ಹೋಗಿ ಕರ್ಕೊಬರ್ತೀನಿ ಅಂತ ರೂಮ್ ಒಳಗಡೆ ಬರ್ತಾಳೆ. ತುಂಬ ಕೋಪ ಮಾಡಿಕೊಂಡು ದೀಪು ಏನು ಮಾಡ್ತಿದ್ಯಾ ಇನ್ನೂ ಆಟ ಆಡಿ ಮುಗ್ದಿಲ್ವಾ ಅಂತ ಅನ್ಬೇಕಾದ್ರೆ ಈ ಕಡೆ ಜ್ಯೋತಿಕಾ, ಅರೆ ಶಾರದಾ ನೀನು ಯಾವಾಗ ಬಂದೆ, ಅದು ನನ್ನ ರೂಮಿಗೆ, ನೋಡ್ದಾ ನಿನ್ನ ಮಗಳು ಒಳ್ಳೆಯ ಇಲ್ಲಿ ಸುಟ್ಟು ಬೆಕ್ಕು ಥರ ನನ್ನ ಹಿಂದೆ ಸುತ್ತುತ್ತಾ ಇರ್ತಾಳೆ, ಯಾವಾಗಲೂ ನನ್ನ ಹಿಂದೆ ಬಾಲ್ ಆಗಿಬಿಟ್ಟಿದ್ದಾಳೆ, ನನಗೆಷ್ಟು ಕ್ಲೋಸ್ ಆಗಿದ್ದಾಳೆ ನೋಡ್ದಾ, ಇನ್ಮೇಲೆ ಇದೇ ರೀತಿ ನನ್ನ ಹಿಂದೆ ಬರ್ತಾ ಇರ್ತಾಳೆ, ನೀನು ದುಃಖ ಪಡ್ತಾ ಇರಬೇಕು, ಇಷ್ಟು ಕರೆದ್ರೂ ನಿನ್ನ ಮಗಳು ನಿನ್ನ ಹತ್ರ ಬರಲ್ಲ, ನೋಡ್ತಾ ಇರು ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ಶಾರದಾ ಕೋಪ ಮಾಡಿಕೊಂಡು, ಇವಾಗ ನೀನು ಆಟ ಆಡಿದ್ದೆ, ನಿನ್ನ ಆಟ ನಡೀತಾ ಇದೆ, ಇದು ಎಷ್ಟು ದಿನ ನಡೆಯುತ್ತೆ ನಾನು ನೋಡ್ತೀನಿ, ಒಂದಲ್ಲ ಒಂದು ದಿನ ಸತ್ಯ ಹೊರಗಡೆ ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ, ಸತ್ಯ ಹೊರಗಡೆ ಬಂದಮೇಲೆ ಯಾರು ಆಟ ಆಡ್ತಾರೆ ಯಾರು ಆಟ ನಿಲ್ಲಿಸ್ತಾರೆ ನೋಡೇ ಬಿಡೋಣ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜೊತೆಗೆ ಸಿಕ್ಕಾಬಟ್ಟೆ ಶಾಕ್ ಆಗಿ ಇವಳು ಯಾವ ಸುಳ್ಳಿನ ಬಗ್ಗೆ ಅಥವಾ ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದಾಳೆ ಒಂದು ಗೊತ್ತಾಗ್ತಿಲ್ವಾ ಅಂತ ಅಂದಾಗ, ದೀಪು ಬಾ ಬಾ ಊಟ ಮಾಡಿವಂತೆ ಅಂತ ಕೈ ಹಿಡ್ಕೊಂಡು ದೀಪನ್ನ ಕೋಪದಿಂದ ಕರ್ಕೊಂಡು ಹೋಗ್ತಿದ್ರೆ ಇವಳಿಗಂತೂ ಮತ್ತೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಶಾರದಾ ಹೇಳಿರ್ತಾಳೆ, ಒಂದಲ್ಲ ಒಂದು ದಿನ ನೀನು ಸುಳ್ಳೆಲ್ಲ ಸತ್ಯ ಬಯಲಿಗೆ ಬರಲೇಬೇಕು ಅಂತ ಅಂದಿದ್ದು ಮಾತೆಲ್ಲ ನೆನ್ಪು ಮಾಡಿಕೊಂಡು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ಮನೆಗೆ ಬಂದು ಸಿದ್ದನ್ನ ನೆನಪಿಸ್ಕೊಂಡು ಹಾಗೆ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ನಡೆದಿದ್ದ ಘಟನೆ ಎಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಅಲ್ಲ ಇವನು ಉಡ್ಸಿದಪ್ಪ ನಾನು, ನನ್ನನ್ನೇ ಇನ್ನೇನು ಬೇಕಾದರೂ ಮಾಡ್ತೀನಿ ಅಂತ ಆವಾಜ್ ಹಾಕಿದ್ನಲ್ಲ, ಇವನಿಗೆ ಎಷ್ಟು ಧೈರ್ಯ ಅಂತ ಕೋಪದಿಂದ ಇರಬೇಕಾದ್ರೆ ವೈದೇಹಿ ಬಂದುಬಿಟ್ಟು ಬನ್ನಿರಿ ಊಟ ಮಾಡಿ ಅಂತ ಕರಿತಾ ಇರ್ತಾಳೆ. ಮುಚ್ಚೆ ಬಾಯ, ಊಟ ಯಾವನಿಗೆ ಬೇಕು, ಹೋಗಿ ನೀನು ಊಟ ಮಾಡು ಅಂತ ಅನ್ಬೇಕಾದ್ರೆ ಯಾಕ್ರೆ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ಬಾಯಿ ಬಂದಂಗೆ ಆ ಸಿದ್ದು ಕೆಫೆಲು ನನ್ನನ್ನು ಬೈದ, ಏನು ಮಾತಾಡದೆ ಸುಮ್ಮನೆ ಇದ್ದಲ್ಲ, ನನಗೆ ಗುರಿ ಹತ್ಕೊಳ್ಳಲ್ವಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ನೀನು ನನ್ನ ಪರ ಮಾತಾಡಲಿಲ್ಲ, ನನಗೆ ಎಷ್ಟು ಕೋಪ ಬಂದಿದೆ ಗೊತ್ತಾ, ಯಾರಿಗೆ ಹುಟ್ಟಿದ ಮಗಳು ನನಗಂತೂ ಗೊತ್ತಿಲ್ಲ ಆ ದೀಪು ಅಂಥದ್ರಲ್ಲಿ ಆ ದೀಪನ ವಹಿಸ್ಕೊಂಡು ನನ್ನ ಮಗ ನನ್ನ ವಿರುದ್ಧ ಮಾತಾಡ್ತಿದ್ದಾನಲ್ಲ, ನಿನಗೆ ಸುಮ್ಮನೆ ಇದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಮುಚ್ಚಿ ಬಾಯ್ರಿ, ಅವನು ಎಷ್ಟು ದೊಡ್ಡ ಮನಸ್ಸು ಸಿದ್ದದು ನಿಮಗೆ ಗೊತ್ತಾ, ನಿಮ್ದೆಂಥ ಮನಸ್ಸು ನಿಮಗೆ ಗೊತ್ತೇನ್ರಿ, ಆಲ್ರೆಡಿ ಮದುವೆ ಆಗಿದ್ದರೂ ಸಹ ಇನ್ನೊಂದು ಹುಡುಗಿನ ಸಂಬಂಧ ಇಟ್ಕೊಂಡು ಅವಳಿ ಮಗು ಕೊಟ್ಟು ಮಗಳು ವಯಸ್ಸಿಗೆ ಬರಬೇಕಾದ್ರೆ ನೀವು ನನ್ನನ್ನು ಮದುವೆ ಆದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಅಂದಾಗ, ನನಗೇಕೆ ನಾಚಿಕೆ ಆಗಬೇಕು, ನಾನೇನು ಮದುವೆ ಆಗ್ತೀನಿ ಅಂತ ಹೇಳಿದ್ನಾ, ನೀನೇ ಮದುವೆ ಅಂತ ಹುಚ್ಚಿಡಿಸಿ ಈ ವಯಸ್ಸಿನಲ್ಲಿ ಮದುವೆ ಆಗಂಗೆ ಮಾಡಿದೆ ಅಂತ ಬೈತಾ ಇರ್ತಾನೆ. ಏನ್ರಿ ಎಲ್ಲ ತಪ್ಪನ್ನು ನನ್ನ ಮೇಲೆ ವಹಿಸ್ತಾ ಇದ್ದೀರಲ್ಲ, ಗಂಡ ಅಂತ ಮರ್ಯಾದೆ ಕೊಟ್ಟಿದ್ರೆ ಇಂಥ ಕೆಲಸ ಮಾಡ್ತೀರಾ ಅಂತ ಬೈತಾ ಇರ್ತಾಳೆ. ಹಾಗೆ ನಾನೇನಾದರೂ ಹೇಳಿದ್ನ ರೀ, ಮೊದಲೇ ಹೇಳಿದ್ದೆ ನಿಮಗೆ ನನ್ನನ್ನು ಮದುವೆ ಆಗಿದ್ದ, ಆದರೆ ನೀವೇನು ಮಾಡಿದ್ರಿ, ಮದುವೆ ಆಗ್ದಲೆ ಈಗ ತಪ್ಪೆಲ್ಲ ನನ್ನ ಮೇಲೆ ಹೇಳ್ತಿದ್ದೀರಾ ಅಂತ ಅಂದಾಗ, ಸಾಕಮ್ಮ ಸಾಕು ನಿನ್ನ ಸವಾಸ ಸಾಕು, ಇಲ್ಲಿ ನೀನು ಅಲ್ಲಿ ನನ್ನ ಮಗ ಇಬ್ಬರು ನರ್ಕ ತೋರಿಸ್ತಿದ್ದೀರಾ, ನಾನು ಈ ಮನೇಲಿದ್ದರೆ ತಾನೇ ತೊಂದರೆ, ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಮುರಳಿ ಹೋಗ್ತಾ ಇದ್ದರೆ ಹೀಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮುರಳಿ ಮತ್ತೆ ಹೋಗ್ತಾ ಇರಬೇಕಾದ್ರೆ ಅವನು ಎಲ್ಲಿ ಅನುನ ಕರ್ಕೊಂಡು ಹೋಗ್ತೀನಿ, ಅನುನ್ ಬಿಟ್ಟು ನಾನು ಇರಲ್ಲ ಅಂತ ಅಂದಾಗ, ಇರೂರಿ ಅವಳು ಮನೆಗೆದಳೆ ಎದಾಳಿಸ್ಬೇಡಿ ಅಂತ ವೈದೇಹಿ ಬೈತಾ ಇರ್ತಾಳೆ. ಹಾಗೆ ಅನುನ್ ರೂಮಿಗೆ ಬಂದುಬಿಟ್ಟು ಅನು ಅಂತ ಕೂಗ್ತಾ ಇದ್ರೆ ಸಿಕ್ಕಾಬಟ್ಟೆ ಗಾಢವಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ, ಅಯ್ಯೋ ದೇವ್ರಿ ಇವಳಾದರೂ ಎದ್ದಿದ್ರೆ ನಾನು ಸಪೋರ್ಟಿಗೆ ಬರ್ತಾ ಇದ್ಲು, ಇವಳಿನ ಮಲಗಿದ್ದಾಳೆ, ಇವಳನ್ನೇನಾದರೂ ಎದ್ದಾಳಿಸಿದ್ರೆ ಚಂಡಿ ಚಾಮುಂಡಿ ಹಾಕ್ತಾಳೆ ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮುರಳಿ ಬಂದ ತಕ್ಷಣ, ತೊಗೊಳ್ರಿ ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ತೊಗೊಂಡು ಹೊರಟೋಗಿ ಅಂತ ಅನ್ಬೇಕಾದ್ರೆ, ಏನೇ ಅಲ್ಲೇ ಪ್ಯಾಕ್ ಮಾಡಿಕೊಟ್ಟಿದ್ದೀಯ ಅಂತ ಅನ್ಬೇಕಾದ್ರೆ, ಹೌದು ನೀವಿಲ್ದಲೇ ಇಷ್ಟು ವರ್ಷ ಬದುಕಿದ್ದೀನಿ ಅಂದಮೇಲೆ ಇವಾಗೇನು ಬದುಕೋಕ್ಕೆ ಕಷ್ಟ ಅಲ್ಲ, ಹೋಗ್ತೀನಿ ಅಂತ ಅವತ್ತಿಂದ ಹೇಳ್ತಾ ಇದ್ದೀರಲ್ಲ, ಧಾರಾಳವಾಗಿ ಹೋಗಿ ಅಂತ ಅಂದಾಗ, ಹೋಗ್ತೀನಿ ವೈದೇಹಿ ಹೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ಅಲ್ಲಂತೂ ಈ ಮೂಲಕ ನಿಮ್ಮನ್ನು ಸೇರಿಸಲ್ಲ, ಹಾಗೆ ನಾನು ಸೇರಿಸಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ದಯಮಾಡಿ ಹೋಗಿ ಆಯಿತಾ, ಇಲ್ಲಿ ಸಿಕ್ಕಾಬಟ್ಟೆ ಬೆಗ್ಗರ್ ಕಾಲೋನಿ ಇದೆ, ನೀವು ಹೋದರೆ ಅಲ್ಲಿಗೆ ಹೋಗಬೇಕು, ಇನ್ಯಾರು ನಿಮಗೆ ಸೇರಿಸಲ್ಲ ಅಂತ ವೈದೇಹಿ ನಗಾಡ್ತಾ ಇದ್ರೆ ಇವನಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮುರಳಿ ಮತ್ತು ವೈದೇಹಿ ಹತ್ರ ಬಂದುಬಿಟ್ಟು, ನನಗೆ ಚಾಲೆಂಜ್ ಆಗ್ತಿದೆಯಾ, ನನಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ನಿನಗೆ ಗೊತ್ತಾ, ನಾನು ಹೋಗಿ ಬೆಗ್ಗರ್ ಕಾಲೋನಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ಯಾ, ನೋಡ್ತಾ ಇರು ಎಂಥ ಜಾಗ ಸೇರ್ತೀನಿ ಅಂತ ಅಂದ್ಬಿಟ್ಟು ಕೋಪ ಮಾಡಿಕೊಂಡು, ಹೋಗ್ತೀನಿ ವೈದೇಹಿ ನೋಡ್ತಾ ಇರು, ನೀನು ನನ್ನ ಕಾಲು ಹಿಡ್ಕೊಂಡ್ರು ಸಹ ನಾನು ಬರಲ್ಲ ಕಡೆ ಅಂತ ಹೋಗ್ತಿರ್ಬೇಕಾದ್ರೆ, ಹೋಗ್ರಿ ಎಲ್ಲಿಗೆ ಹೋಗ್ತೀರಾ ನನಗೆ ಗೊತ್ತು, ಎಲ್ಲೂ ಹೋಗಲ್ಲ, ವಾಪಸ್ ಬಂದೇ ಬರ್ತೀರಾ ಅಂತ ತನ್ನ ಮನಸ್ಸಲ್ಲಿ ವೈದೇಹಿ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ಕೋಪದಿಂದ ಹೊರಗಡೆ ಬಂದು ಈ ಕಡೆ ಮುರಳಿ ಬನ್ನಿ ಅಂತ ಕರಿತಾಳೆ ಅಂತ ಅಂದರೆ ಈ ರೀತಿ ದಬ್ಬಿದ್ಲಲ್ಲ, ಏನಪ್ಪ ಮಾಡೋದು ಅಂತ ನಾನೇನಾದರೂ ಭಿಕ್ಷುಕನಾದರೆ ಹೇಗಿರುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತಾನೆ. ಹಾಗೆ ಭಿಕ್ಷುಕನ ಬಟ್ಟೆ ಹಾಕ್ಕೊಂಡು ಒಂದು ದೊಡ್ಡ ಕಾಲೋನಿಯಲ್ಲಿ ನಿಂತಿರಬೇಕಾದ್ರೆ ಅಲ್ಲಿರೋ ಗ್ಯಾಂಗ್ಸ್ ಹಾಗೆ ಲೀಡರ್ಸ್ ಎಲ್ಲರೂ ಸಹ ಇವನನ್ನು ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿರ್ತಾರೆ. ಹಾಗೆ ಅವರೆಲ್ಲ ದೊಡ್ಡ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಇವನಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಅಲ್ಲ ಗುರುಗಳು ಬಂದಿದ್ದಾರೆ, ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಅಲ್ಲಿರೋರೆಲ್ಲ ಇವ್ರನ್ನ ಬೈತಾ ಇದ್ದರೆ, ಸರಿ ಬಾಸ್ ಅಂತ ಎದ್ದು ಎಲ್ಲರಿಗೂ ಸೆಲ್ಯೂಟ್ ಹೊಡ್ತಾ ಇರ್ತಾನೆ. ಹಾಗೆ ಈ ರೀತಿ ಹೋದರೆ ನಿನಗೆ ಯಾರೂ ಸಹ ಒಂದು ಬಿಡುಗಾಸು ಕೊಡಲ್ಲ ಅಂತ ಅಂದ್ಬಿಟ್ಟು ಅವ್ನ ಬಟ್ಟೆ ಎಲ್ಲನೂ ಸಹ ಬೆಗ್ಗರ್ಸ್ಗಳು ಹರಿತಾ ಇದ್ದರೆ ಇವನಿಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ.
ಹಾಗೆ ನೋಡು ಅದೆಲ್ಲ ಗೊತ್ತಿಲ್ಲ, ಇವತ್ತಿನ ಕಲೆಕ್ಷನ್ ನೀನು ಮಾಡಲೇಬೇಕು ಅಂತ ಲೀಡರ್ಸ್ ಹೇಳ್ತಿರ್ಬೇಕಾದ್ರೆ ಅವ್ವ ತಾಯಿ ಅಮ್ಮ ತಾಯಿ ದಯವಿಟ್ಟು ನನಗೆ ಭಿಕ್ಷೆ ಹಾಕಿ ಅಂತ ಎಲ್ಲರ ಹತ್ರನೂ ಸಹ ಮುರಳಿ ಕೇಳ್ತಾ ಇದ್ರೆ ಯಾರೂ ಸಹ ₹1 ಹಾಕದೆ ಅವನಿಗೆ ಅವಮಾನ ಮಾಡ್ತಿದ್ರೆ ಇವನಿಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಇಂಗ್ಲೀಷಲ್ಲೂ ಸಹ ಕೇಳ್ತಾ ಇರಬೇಕಾದ್ರೆ ಎಲ್ಲರೂ ಇವ್ರನ್ನ ಟೀಸ್ ಮಾಡ್ತಾ ಇರ್ತಾರೆ. ದನದಡಿ ಥರ ತಿಂದು ಬೆಳೆದಿದ್ದೀರಲ್ಲ, ನೀವು ಹೋಗಿ ಕೂಲಿ ಕೆಲಸ ಮಾಡಿ ಇರೋಕ್ಕಾಗಲ್ವ, ಈ ಥರ ಬೆಗ್ಗರ್ಸ್ ಆಗಿ ಬೇಡ್ತಾ ಇದ್ದೀರಾ ಅಂತ ಎಲ್ಲ ಬೈತಿರ್ಬೇಕಾದ್ರೆ ಅವರ ಲೀಡರ್ಸ್ ಹೇಳ್ತಾ ಇರ್ತಾರೆ, ಈ ರೀತಿ ಬೇಡಬೇಡ ನೀನು ಕೈ ಕಾಲು ಮುರ್ಕೊ ಅಂತ. ಮುರಳಿ ಕೈನ ಮುರಿದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಇದೆಲ್ಲ ಕನಸ, ಅಲ್ಲೋಗಿ ಭಿಕ್ಷೆ ಬೇಡಕ್ಕಿಂತ ವೈದ್ಯ ಹತ್ರ ಹೋಗ್ಬೋದು ಅಂತ ವೈದೇಹಿ ಅಂತ ಕೂತ್ಕೊಂಡು ಮತ್ತೆ ಒಳಗೆಲ್ಲ ತಗೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಆರತಿ ಒಬ್ಬಳೇ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ತುಂಬ ಟೆನ್ಷನ್ ಮಾಡಿಕೊಂಡು ಕಾಲೇಜನ್ನ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಸಿದ್ದು ಬರ್ತಾನೆ. ಏನು ಮಾಡ್ತಿದ್ದೀಯಾ ಅಂತ ಕೇಳಬೇಕಾದ್ರೆ ಒಳ್ಳೆ ಟೈಮಿಗೆ ಬಂದೆ ಅಣ್ಣ, ನನಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಯಿತು, ಯಾವ ಕಾಲೇಜ್ ಸೆಲೆಕ್ಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ, ಪ್ಲೀಸ್ ಹೇಳು ಅಂತ ಅನ್ಬೇಕಾದ್ರೆ ಅಷ್ಟೇ ತಾನೇ, ತಲೆ ಕೆಡಿಸ್ಕೋಬೇಡ ಅಂತ ಒಂದು ಒಳ್ಳೆ ಕಾಲೇಜನ್ನ ಸೆಲೆಕ್ಟ್ ಮಾಡಿದಾಗ ನನಗೂ ಈ ಕಾಲೇಜ್ ಇಷ್ಟ ಆಯಿತು, ಆದರೆ ಓಲ್ಡಲ್ಲಿ ಇಟ್ಟಿದ್ದೆ ಅಂತ ಅಂದಾಗ ಬರೀ ಕಾಲೇಜ್ ಮಾತ್ರ ಇಷ್ಟಪಡಬಾರ್ದು ಆರತಿ, ತುಂಬ ಚೆನ್ನಾಗಿ ಓದಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಜ್ಯೂಸ್ ತೊಗೊಂಡು ಬರ್ತಾಳೆ. ನೀವಿಬ್ಬರು ಇಲ್ಲೇ ಇದ್ದೀರಾ, ಮೊದಲು ಜ್ಯೂಸ್ ಕುಡೀರಿ ಅಂತ ಕೊಡ್ತಿರ್ಬೇಕಾದ್ರೆ ಪ್ರೀತಿಯಿಂದ ಜ್ಯೂಸ್ ಕುಡಿತಾ ಇದ್ದರೆ ಪಾರಿಜಾತ ಬಂದುಬಿಟ್ಟು ಹೋಯ್ ನನಗೂ ಒಂದು ಲೋಟ ಜ್ಯೂಸ್ ತಗೋಬೋಗು ಅಂತ ಅಂದಾಗ ಶಾರದಾ ಕುರಾಯಿಸ್ತಾ ಇರ್ತಾಳೆ. ಏನು ನಿಜವಾಗ್ಲೂ ನಾನು ನಿಮಗೆ ಜ್ಯೂಸ್ ಕೊಡಲೇಬೇಕಾ ಅಂತ ಅನ್ಬೇಕಾದ್ರೆ ನಿನ್ನೆ ನೈಟು ದೆವ್ವದ ವೇಷದಲ್ಲಿ ಶಾರದಾ ಬಂದದನ್ನು ನೆನಪು ಮಾಡಿಕೊಂಡು ಪಾರಿಜಾತ ಎದ್ರುಕೊಂಡು ಬೇಡ ನಾನೇ ಜ್ಯೂಸ್ ಕೇಳಿದೆ, ಏನು ಬೇಡ ನಾನೇ ತಗೊಂಡು ಕುಡಿದು ಬಿಡ್ತೀನಿ ಅಂತ ಎದ್ರುಕೊಂಡು ಹೋಗ್ತಾ ಇದ್ದರೆ ಈ ಕಡೆ ಶಾರದಾ ನಗಾಡ್ತಾ ಇರ್ತಾಳೆ. ಸಿದ್ದು ಮಾತ್ರ ಇವರಿಬ್ಬರ ನಡೆ ಏನೋ ನಡೆದಿದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.